ಯಾದಗಿರಿ ಜಿಲ್ಲೆಯಾದ್ಯಂತ ವರುಣ ಆರ್ಭಟ, ವರುಣನ ರೌದ್ರ ನರ್ತನಕ್ಕೆ ಕಾಂಡಗೇರ ಗ್ರಾಮ ಜಲಾವೃತವಾಗಿದೆ. ರಾಜ್ಯದ ಹಲವೆಡೆ ಈಗಾಗಲೇ ಮಳೆಯ ಆರ್ಭಟ ಜೋರಾಗಿದ್ದು, ಬೆಂಗಳೂರಿನಲ್ಲೂ ಸಹಿತ ನಿನ್ನೆ ಸಂಜೆಯಿಂದ ಮಳೆಯಾಗ್ತಾ ಇದೆ. ಇದರ ಮಧ್ಯೆ ಯಾದಗಿರಿಯಲ್ಲಿ ಜಿಲ್ಲೆಯಾದ್ಯಂತ ವರುಣ ಆರ್ಭಟ ಜೋರಾಗಿರುವಂಥದ್ದು. ವರುಣನ ರೌದ್ರ ನರ್ತನಕ್ಕೆ ಕಾಡಂಗೇರ ಗ್ರಾಮ ಜಲಾವೃತವಾಗಿದೆ. ಗ್ರಾಮದಲ್ಲಿ 40ಕ್ಕೂ ಹೆಚ್ಚು ಮನೆಯೊಳಗೆ ಮಳೆ ನೀರು ನುಗ್ಗಿರುವಂಥದ್ದು. ಅಪಾರ ಪ್ರಮಾಣದ ಆಹಾರ, ಧಾನ್ಯ ಇನ್ನಿತರೆ ವಸ್ತುಗಳು ಹಾನಿಯಾಗಿರುವೆ. ಶಾಲೆಯಿಂದ ಮನೆಗೆ ತೆರಳಲು ವಿದ್ಯಾರ್ಥಿಗಳು ಹರಸಾಹಸವನ್ನು ಪಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಗ್ರಾಮದಲ್ಲಿ 40ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಅಪಾರ ಪ್ರಮಾಣದ ಮನೆಯಲ್ಲಿಟ್ಟಿರುವಂಥ ಆಹಾರ, ಧಾನ್ಯ ಇನ್ನಿತರೆ ವಸ್ತುಗಳು ಹಾನಿಯಾಗಿರುವಂಥದ್ದು. ಇನ್ನು ಶಾಲೆಯಿಂದ ಮನೆಗೆ ತೆರಳಲು ವಿದ್ಯಾರ್ಥಿಗಳು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಜೀವದ ಹಂಗು ತೊರೆದು ಹರಿಯೋ ನೀರಿನಲ್ಲೇ ವಿದ್ಯಾರ್ಥಿಗಳು ಸಂಚರಿಸ್ತಾ ಇದ್ದಾರೆ. ಸ್ಥಳೀಯರ ಸಹಾಯದಿಂದ ಮನೆ ಸೇರಿದ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು. ವಡಿಗೆರೆ ತಾಲೂಕು ಬಸವನಗುರ ಗ್ರಾಮದಲ್ಲಿ ಸುಮಾರು ಸಂಜೆ ಮಳೆಗೆ ಶಾಪುರ ಮಳೆಯಾದ ಕಾರಣ ಸಂಜೆ 6 ಗಂಟೆಯಿಂದ ಸಂಪೂರ್ಣ ಬ್ರಿಡ್ಜ್ ಬಂದಾಗಿತ್ತು. ಎಲ್ಲ ವಾಹನಗಳು, ಬಸ್ಸು ಸಂಚಾರ ಸ್ಥಗಿತಗೊಂಡಿತ್ತು. ವಾಹನಗಳು ಈಚೆಗೆಯಿಂದ ಈಚೆಗೆ ಹೋಗ್ತಿವೆ. ಭಾಳ ಸಂಕಷ್ಟವಿದೆ. ಭಾಳಷ್ಟು ಮನೆಗೆ ತೊಂದರೆ ಆಗಿದೆ ಮಳೆಯಿಂದಾಗಿ. ಐಕೂರು ಗ್ರಾಮದವರು ಹಿಂಗೆ ಬಂದೀವ್ರಿ, 7:30 ಗಂಟೆ ಮ್ಯಾಲೆ ಬಂದೀವ್ರಿ. ಬಸ್ ಮಿಸ್ ಆಗ್ಯದ, ಹಳ್ಳ ಕಟ್ಟಿಬಿಟ್ಟದ್ರಿ, ಅನುಕೂಲ ಇಲ್ಲ. ಎಲ್ಲ ಮಂದಿ ನಿಂತು ಬಿಟ್ಟಿವ್ರಿ. ಮತ್ತು ಹೆಂಗೆ ಮಾಡ್ಬೇಕ್ರಿ? ನಮ್ಗೆ ಮುಂದೊಂದು ವ್ಯವಸ್ಥೆ ಮಾಡಿಕೊಡ್ರಿ. ಹಳ್ಳದ ಪರೇಶಾನ್ ಭಾಳ ಆಗ್ಯದ್ರಿ. ಮತ್ತು ಮ್ಯಾಲೆ ಮಳೆ ಬಂದ್ರೆ ಮತ್ತೆ ಹಳ್ಳ ಬರ್ತದ್ರಿ. ಈಗ ನಾವು ಬಂದಿಲ್ಲಿ ನಡೆದಾರ ನಿಂತೀವ್ರಿ ಹಳ್ಳದಿಚ್ಚಾಕ. ಮುಂದೆ ಬರೋಂಥದ್ದು ಏನಾನ ಮುಂದೆ ಉಪದೇಶ ಮಾಡಿರಿ, ಜರ ಅನುಕೂಲ ಮಾಡಿಕೊಡ್ರಿ. ಹಿಂಗಾದ್ರೆ ಹೈರಾಣಕ್ಕೆ ಆಗ್ತದೆ.